ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಇಂದು ಬೆಳಿಗ್ಗೆ ಕಲಬುರಗಿಯ KKRDB ಮಂಡಳಿಯ ಸಭಾಂಗಣದಲ್ಲಿ ಮಂಡಳಿಯ ವಿಶೇಷ ಯೋಜನೆಗಳ ಕುರಿತು ವಿವರಿಸಲು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದರು. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಈ ಹಿಂದೆ ಅಕ್ಷರ ಆವಿಷ್ಕಾರ ಯೋಜನೆಯನ್ನು ಆರಂಭಿಸಲಾಗಿತ್ತು. ಇದರೊಂದಿಗೆ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟು ಅಭಿವೃದ್ಧಿಯ ಪಥದಲ್ಲಿ ಹೊಸ ಆವಿಷ್ಕಾರದ ಯೋಜನೆ ರೂಪಿಸಲಾಗಿದೆ ಎಂದು KKRDB ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದ್ದಾರೆ. ಅವರು ಕಲಬುರಗಿ ನಗರದ KKRDB ಸಭಾಂಗಣದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಇಂದು ಮಾತನಾಡಿ, ಯಾವುದೇ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದರೆ ಶಿಕ್ಷಣ, ಆರೋಗ್ಯ, ಪರಿಸರ ಮತ್ತು ಮೂಲಭೂತ ಸೌಕರ್ಯದ ಅವಶ್ಯಕತೆ ಇದೆ. ಈಗಾಗಲೇ KKRDBಯಿಂದ ಅಕ್ಷರ ಆವಿಷ್ಕಾರ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಹಳ್ಳಿಗಳಲ್ಲಿ ವಾಸಿಸುವ ಜನರ ಆರೋಗ್ಯದ ಕುರಿತು ಹೆಚ್ಚಿನ ಕಾಳಜಿ ವಹಿಸಬೇಕಾದರೆ ನಾವು ಹಳ್ಳಿಯಲ್ಲಿ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಾದ ಅವಶ್ಯಕತೆ ಇದೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅತಿ ಹಿಂದುಳಿದಿರುವಂತಹ ಭಾಗವಾಗಿದ್ದು ಈ ಹಣೆಪಟ್ಟಿಯನ್ನು ಹಂತ ಹಂತವಾಗಿ ಕಿತ್ತೆಸೆಯಬೇಕಾಗಿದೆ ಎಂದು ಡಾಕ್ಟರ್ ಅಜಯ್ ಸಿಂಗ್ ಅವರು ಭರವಸೆಯನ್ನ ವ್ಯಕ್ತಪಡಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ KKRDBಯ ಕಾರ್ಯದರ್ಶಿಗಳಾದ ಎಂ ಸುಂದರೇಶ್ ಬಾಬು, ಮಲ್ಲಿಕಾರ್ಜುನ್, MK ರೆಡ್ಡಿ, ಪ್ರಮೀಳಾ, ದಯಾನಂದ ಪಾಟೀಲ್ ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಫೆಬ್ರವರಿ 16ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಒಂದು ಬಜೆಟ್ ಭಾಷಣದಲ್ಲಿ ಈ ಬಾರಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ನಾವು 5,000 ಕೋಟಿ ರೂಪಾಯಿ ಅನುದಾನವನ್ನು ಅವರು ಇಟ್ಟಿದ್ದಾರೆ. ಅವ್ರಿಗೆ ನಾವು ಈ ಒಂದು ಭಾಗದ ಎಲ್ಲ ಸಾರ್ವಜನಿಕರ ಪರವಾಗಿ ಹಾಗೂ ಎಲ್ಲ ಶಾಸಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕಂದರೆ ಹಿಂದೆ ಇರತಕ್ಕಂಥ ಕೆಲವು ಕಾರಣಗಳಿಂದ ಕೇವಲ 3,000 ಕೋಟಿ ಅನುದಾನವನ್ನು ಬಿಡುಗಡೆಯಾಗಿತ್ತು. ಆದರೆ ಈ ವರ್ಷ ಕಲ್ಯಾಣ ಕರ್ನಾಟಕ ಈ ಒಂದು ಭಾಗಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ 5,000 ಕೋಟಿ ರೂಪಾಯಿ ನಾವು ಆಯವ್ಯಯದಲ್ಲಿ ಇಟ್ಟಿದ್ದೀವಿ. ಬಿಡುಗಡೆಯೂ ಕೂಡ ಮಾಡ್ತೀವಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಮತ್ತು ಬಜೆಟಲ್ಲೂ ಕೂಡ ಹೇಳಿದ್ದಾರೆ. ನಮಗೆ ಗೊತ್ತಿರುವಂತೆ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಈ ಒಂದು ಭಾಗದ ಅಭಿವೃದ್ಧಿ ಆಗಬೇಕಂದರೆ ಹಿಂದೆ ಇರತಕ್ಕಂಥ ಒಂದು ಮನೋಭಾವನೆ ಏನಿತ್ತು ಅಂದರೆ ಈ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಕೇವಲ ರಸ್ತೆಗಳಿಗೆ, ಚರಂಡಿಗಳಿಗೆ ಮತ್ತು ಕಟ್ಟಡಗಳಿಗೆ ಆದ್ಯತೆಯನ್ನು ಕೊಡ್ತಾಯಿದ್ರು. ಆದರೆ ಡಾಕ್ಟರ್ ನಂಜುಂಡಪ್ಪ ವರದಿಯ ಪ್ರಕಾರ ಈ ಬಾರಿ ಅಂತೂ ಹೊಸ ವರದಿಯೂ ಕೂಡ ಆಗ್ತದೆ, ಅದು ಬೇರೆ ವಿಷಯ. ಆದರೆ ಹಿಂದೆ ಇರತಕ್ಕಂಥ ಡಾಕ್ಟರ್ ನಂಜುಂಡಪ್ಪ ವರದಿಯ ಮುಖಾಂತರ ಒಂದು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಏನಿತ್ತು, ಅದರಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಭಾಗದ ಅಭಿವೃದ್ಧಿ ಆಗಬೇಕಂದರೆ ಹೆಚ್ಚಿನ ಒತ್ತಡ ನಾವು ಶಿಕ್ಷಣಕ್ಕೆ ಕೊಡಬೇಕು, ಆರೋಗ್ಯಕ್ಕೆ ಕೊಡಬೇಕು, ಪರಿಸರಕ್ಕೆ ಕೊಡಬೇಕು ಮತ್ತು ಮೂಲಭೂತ ಸೌಕರ್ಯಗಳಿಗೆಲ್ಲ ಕೊಡಬೇಕು ಅಂತ ಇದೆ. ಆದರೆ ಹಿಂದೆ ಇರ್ತಕ್ಕಂಥ 10 ವರ್ಷದಲ್ಲಿ ನಾವು ತೆಗೆದು ನೋಡಿದ್ರೆ ಹೆಚ್ಚಿನ ಒಂದು ಆದ್ಯತೆ ನಾನ್ ಸೋಷಿಯಲ್ ಅಂದರೆ ರಸ್ತೆ, ಚರಂಡಿ ಇಲಾಖೆಗೆ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಕಾರಣಕ್ಕಾಗಿ ಸುಮಾರು 50 ರಿಂದ 75 ಕೋಟಿ ಇದು ಎಲ್ಲ
ನಾವು ಸೇರಿಸಿದರೆ ಎಲ್ಲ ಸೇರಿಸಿದ್ರೆ ಹಾಗೂ ಮೆನ್ಸ್ಟ್ರುವಲ್ ಕಪ್ಸ್ ಮಹಿಳೆಯರಿಗೆ ಅನುಕೂಲ ಆಗಬೇಕು ಅಂತ ಈ ಒಂದು ಪೈಲಟ್ ಪ್ರಾಜೆಕ್ಟ್ ನಾವು ಮೆನ್ಸ್ಟ್ರುವಲ್ ಕಪ್ಸ್ಗೋಸ್ಕರ ಸುಮಾರು 2,10,00,000 ಒಂದು ಅನುದಾನವೂ ಕೂಡ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಇಟ್ಟಿದ್ದೀವಿ. ಯಾಕಂದರೆ ತಮ್ಗೆ ಗೊತ್ತಿರುವಂತೆ ಕೇಂದ್ರ ಸರ್ಕಾರದಿಂದವೂ ಕೂಡ ಸರ್ವೈಕಲ್ ಕ್ಯಾನ್ಸರ್ ತಡೆ ಹಿಡಿಬೇಕು ಅಂದರೆ ಅದಕ್ಕಾಗಿ ಒಂದು ಸರ್ವೈಕಲ್ ವ್ಯಾಕ್ಸಿನೇಷನ್ನು ಕೂಡ ತಯಾರಿ ಏನು ಮಾಡಿದ್ದಾರೆ ಅದು ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ. ಯಾವ ಒಂದು ರೀತಿಯಿಂದ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಮಾಡಬೇಕಂತಲೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಕೇವಲ ಹಿಂದಿನ ವರ್ಷ ಸರ್ವೈಕಲ್ ಕ್ಯಾನ್ಸರ್ಗೋಸ್ಕರ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸುಮಾರು 3,02,000 ಹೆಣ್ಮಕ್ಕಳಿಗೆ ಗುರ್ತಾಗಿದೆ. ದೇ ಹ್ಯಾವ್ ಬಿನ್ ಡಯಾಗ್ನೋಸ್ಡ್ ವಿತ್ ಸರ್ವೈಕಲ್ ಕ್ಯಾನ್ಸರ್. ಅದರಲ್ಲಿ ಡೆತ್ ರೇಟ್ ಆಲ್ಮೋಸ್ಟ್ 50% ಇದೆ. ಸುಮಾರು 1,48,000 ಹೆಣ್ಮಕ್ಳು ತಮ್ಮ ಜೀವವನ್ನೇ ಕಳ್ಕೊಂಡಿದ್ದಾರೆ. ದಟ್ ಈಸ್ ಬಿಕಾಸ್ ಆಫ್ ದ ಟ್ರಾನ್ಸ್ಮಿಷನ್ ಆಫ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಸೊ ಅದಕ್ಕೆ ಅದು ತಡೆಗಟ್ಟಿಸಬೇಕು ಅಂದರೆ ನಾವು ಯಾವೊಂದು ರೀತಿಯಿಂದ ಈ ಒಂದು ಮೆನ್ಸ್ಟ್ರುವಲ್ ಕಪ್ಸು ಕೊಡ್ತಿದ್ವಿ, ಅದರಿಂದ ಅನುಕೂಲ ಆಗ್ತದೆ. ಸರ್ವೈಕಲ್ ನಾವು ಒಂದು ವ್ಯಾಕ್ಸಿನೇಷನ್ ಕೊಟ್ಟರು ಕೂಡ ಬಿಟ್ವೀನ್ ದ ಏಜ್ ಆಫ್ 9 to 14 years ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಹಿಳೆಯರಿಗೆ ನಾವು ಒಂದು ಸರ್ವೈಕಲ್ ವ್ಯಾಕ್ಸಿನೇಷನ್ ಕೊಟ್ಟರೆ ಅದನ್ನು ಕೂಡ ಅನುಕೂಲ ಆಗ್ತದೆ ಅಂತ ಇದೆಲ್ಲ ನೋಡಿಬಿಟ್ಟು ಪ್ಲಸ್ ಅದಿಲ್ಲದೆ ಒಂದು ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆ ಬಗ್ಗೆಯೂ ಕೂಡ ಈ ವರ್ಷ ನಾವು ಎಲ್ಲೂ ಕೂಡ ಇಟ್ಟಿಲ್ಲ. ಆದರೆ ಮುಂದೆ ಇರ್ತಕ್ಕಂಥ ಒಂದು 5,000 ಕೋಟಿಯಲ್ಲಿ ಅನುದಾನ ಇಡಬೇಕು. ಮತ್ತು 100 ಬೆಡ್ ಹಾಸ್ಪಿಟಲ್ 100 ಬೆಡ್ ಆಸ್ಪತ್ರೆ ಇದ್ದರೆ ಕೇವಲ ನಾವು ಕೊಡ್ತಕ್ಕಂಥ ಒಂದು ಹಣ ಅಷ್ಟೇ ಅಲ್ಲ. ಯಾಕಂದರೆ ಈ ವರ್ಷ ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ಒಂದು 100 ಬೆಡ್ ಹಾಸ್ಪಿಟಲ್ ನಾವು ನಮ್ಮ ಕಲಬುರಗಿಯಲ್ಲಿ ಇರ್ತಕ್ಕಂಥ ಯಡ್ರಾಮಿಯಲ್ಲಿ ಹಾಗೂ ಮೊನ್ನೆ ತಾನೇ ನಮ್ಮ ದಿವಂಗತ ವೆಂಕಟಪ್ಪ ನಾಯಕ್ ಅವರು, ರಾಜ ವೆಂಕಟಪ್ಪ ನಾಯಕ್ ಅವ್ರ ಕ್ಷೇತ್ರದಲ್ಲಿ ಸುರ್ಪುರ್ ಅವರು ಕೂಡ ಒಂದು ಪ್ರಪೋಸಲ್ ಇದೆ 10 ಕೋಟಿ. ಹಾಗೂ ಶಿವರಾಜ್ ತಂಗಡಿಗೆ ಅವರ ಒಂದು ಕ್ಷೇತ್ರದಲ್ಲಿ ಕಾಟಗಿಯಲ್ಲೂ ಕೂಡ ಮಾಡ್ತಕ್ಕಂಥ ಒಂದು 100 ಬೆಡ್ ಹಾಸ್ಪಿಟಲ್ಗೆ ಈಗಾಗಲೇ ಜಾಗನೂ ಕೂಡ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಈ ವರ್ಷ ಆರೋಗ್ಯ ಆವಿಷ್ಕಾರ ಅಂತ ವಿಶೇಷವಾಗಿ ಇದು ಮಾಡ್ತಕ್ಕಂಥ ಇದು ಪ್ರತಿ ವರ್ಷ ಇರ್ತದೆ. ಆರೋಗ್ಯ ಆವಿಷ್ಕಾರ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಕನಿಷ್ಠ 250 to 300 ಕೋಟಿ ವೆಚ್ಚದ ಅನುದಾನ. ಯಾಕಂದರೆ ಕೇವಲ ನಾವು 46 PHCsಗಳಿಗೆ ನಾವು ಕ್ಯಾಲ್ಕುಲೇಷನ್ ಬಜೆಟಲ್ಲಿ ಘೋಷಣೆ ಆಗಿದರೆ 221 ಕೋಟಿ ಇದೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ. ಮತ್ತು ಆರೋಗ್ಯ ಅಷ್ಟು ಅನುದಾನ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ನಮ್ಗೆ ಬರ್ತದೆ. ಅದರ ಜೊತೆಯಾಗಿ 40 ಕೋಟಿ ನಾವು ಜಯದೇವ ಆಸ್ಪತ್ರೆಗೆ ನಾವು ಕೊಟ್ಟಿದ್ದೀವಿ. ಅಂದರೆ ಪ್ಲಸ್ ನಾವು ಆ್ಯಂಬುಲೆನ್ಸ್ಗೋಸ್ಕರ 16,40,00,000 ಮತ್ತು 50 ಕೋಟಿ ಬೇರೆ ಬೇರೆ 41 ಕ್ಷೇತ್ರದಲ್ಲಿ ಇಟ್ಟಿರುವಂತಹ ಒಂದು ಅನುದಾನ. ಅದು ಒಂದು ಸಬ್ ಸೆಂಟರ್ ಇರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇರ್ಬೋದು, ಅದಕ್ಕೆಲ್ಲ ನಾವು ಇಟ್ಟಿರುವಂತಹ ಒಂದು ಅನುದಾನ ತಾವು ನೋಡಿದ್ರೆ ಕನಿಷ್ಠ ಒಂದು 300 ಕೋಟಿಯಷ್ಟು ಅನುದಾನ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಬಳಸ್ಕೊಟ್ಟಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು 5,000 ಕೋಟಿ ಏನಿದೆ ಅದರಲ್ಲೂ ಕೂಡ ಹೆಚ್ಚಿನ ಒಂದು ಆದ್ಯತೆ ನಾವು ಆರೋಗ್ಯಕ್ಕೆ ನಾವು ಕೊಡಬೇಕು ಅಂತ ಆ ಒಂದು ರೀತಿಯಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿಯಿಂದ ಈಗಾಗಲೇ ತಮಗೆಲ್ಲರೂ ಕೂಡ ಗೊತ್ತಿರುವಂತೆ ನಾವು ಅಕ್ಷರಾವಿಷ್ಕಾರ ಅಂತ ಒಂದು ವಿನೂತನವಾದ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಆರೋಗ್ಯ ಆವಿಷ್ಕಾರ ಸುಮಾರು 3 ತಿಂಗಳಿಂದ ಅದು ಪ್ರಯತ್ನ ಇದೆ. ಯಾಕಂದರೆ ನಮಗೆ ಈ ಒಂದು PHC ಮಾಡಬೇಕಂದ್ರೆ ನಮಗೆ ಬಜೆಟಲ್ಲಿ ಘೋಷಣೆ ಆಗಬೇಕು, ಪ್ಲಸ್ ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ರೂವಲ್ ಸಿಗಬೇಕು, ಮತ್ತು ಕ್ಯಾಬಿನೆಟಲ್ಲೂ ಕೂಡ ನಮಗೆ ಅಪ್ರೂವಲ್ ಸಿಗಬೇಕು ಅಂತ ಆ ಒಂದು ರೀತಿಯಿಂದ ಸ್ವಲ್ಪ ನಾವು ಪ್ರಯತ್ನ ಮಾಡಿದ್ದೀವಿ. ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗಬೇಕು ಅಂತ ಇವತ್ತಿನ ದಿವಸ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಆರೋಗ್ಯ ಸಚಿವರು ಆಗಿರುವಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಕೂಡ ಬರಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಬಂದಿಲ್ಲ. ಮತ್ತು ಮಾಡೆಲ್ ಕೋಡ್ ಆಫ್ ಕಾಂಡಕ್ಟು ಬಹುಶಃ ನಾವು ತಿಳಿದಿರುವಂತೆ ಬಹುಶಃ 12ನೇ ತಾರೀಕಿಗೆ ಇಲ್ಲ ಅಂದರೆ ಅದಕ್ಕಿಂತ ಮೊದಲು ಬರ್ಬೋದು ಅಂತ ಒಂದು ರೀತಿಯಿಂದ ಮಾಡ್ತಾಯಿದ್ದೀವಿ. ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಈ ಬಾರಿ ಕಳೆದ ಒಂದು 10 ವರ್ಷದಲ್ಲೂ ನಾವು ನೋಡಿದ್ರೆ ಯಾವಾಗಲೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಒಂದು ಅನುದಾನ ಖರ್ಚಾಗಿದ್ದು ಭಾಳ 1,000 ಕೋಟಿಯಿಂದ ಹೆಚ್ಚಾಗಿಲ್ಲ. ಆದರೆ ಈ ಬಾರಿ ನಾವು ಎಲ್ಲರಿಗೆ ಅನುಕೂಲ ಆಗಬೇಕು, ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು, ದುಡ್ಡು ಹೆಚ್ಚು ಖರ್ಚಾಗಬೇಕು ಅಂತ ಒಂದು ಪ್ರಯತ್ನದಿಂದ
ಈ ಬಾರಿ ಸುಮಾರು ಅಪ್ ಟು ಫೆಬ್ರವರಿ 29 ಅಲ್ಲ, ಮಾರ್ಚ್ ಅಪ್ ಟು ಫೆಬ್ರವರಿ 29 ಸುಮಾರು 1523 ಕೋಟಿ ನಾವು ಖರ್ಚು ಮಾಡಿದ್ದೀವಿ. ಬಹುಶಃ ಈ ತಿಂಗಳು ಇನ್ನೂ ಒಂದು 500 crores ಖರ್ಚಾಗಬಹುದು, ಆದರೆ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ರಾಜ್ಯದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಂದು ಬೆಳಿಗ್ಗೆ ಕಲಬುರಗಿ ನಗರದಲ್ಲಿ ನಿರ್ಮಾಣವಾಗುತ್ತಿರುವ ಜಯದೇವ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕರ್ನಾಟಕ ರಾಜ್ಯದ ಮಾನ್ಯ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಖಾತೆ ಇಲಾಖೆಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ದಿನಾಂಕ 2 ಮಾರ್ಚ್ 2024 ಶನಿವಾರದಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದಲ್ಲಿ ನಿರ್ಮಾಣವಾಗುತ್ತಿರುವ ಜಯದೇವ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಪರಿಶೀಲನೆ ನಡೆಸಿದ ನಂತರ ಅವರು ಮಾಧ್ಯಮ ಮಿತ್ರರೊಂದಿಗೆ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ ಸೇರಿದಂತೆ ಇತರೆ ಅನೇಕ ಜನ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ, ತಮಗೆಲ್ಲ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಸಾಲಿನ 2024-25 ಸಾಲಿನ ಬಜೆಟನ್ನು ಈಗಾಗಲೇ ಮಂಡನೆಯಾಗಿದೆ ಮತ್ತು ಕರ್ನಾಟಕ ರಾಜ್ಯದ ಜನತೆಗೆ ಹಿಂದೆ ಚುನಾವಣಾ ಪೂರ್ವದಲ್ಲಿ ನಾವು ಘೋಷಣೆ ಮಾಡಿರ್ತಕ್ಕಂತೆ ಮತ್ತು ಜನರಿಗೆ ಮಾತು ಕೊಟ್ಟಂತೆ 5 ಗ್ಯಾರಂಟಿಗಳಿಗೆ ಸಂಪೂರ್ಣ ಅಲೋಕೇಶನನ್ನು ಮಾಡಿ ಸುಮಾರು 52,000 ಕೋಟಿ ಹಣವನ್ನು ಈ ರಾಜ್ಯದ ಬಡವರಿಗಾಗಿ, ಅದು ಗೃಹ ಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಕಾರ್ಯಕ್ರಮ, ಶಕ್ತಿ ಕಾರ್ಯಕ್ರಮ, ಅನ್ನಭಾಗ್ಯ ಮತ್ತು ಯುವ ನಿಧಿ, ಈ 5 ಗ್ಯಾರಂಟಿಗಳಿಗೆ 52,000 ಕೋಟಿ ಹಣವನ್ನು ಒದಗಿಸಿ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ನಮ್ಮ ಸರ್ಕಾರ ಪಾತ್ರವಾಗಿದೆ. ಈ ಹಿಂದೆ ಅನೇಕ ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ರು. ಏನಂದರೆ ಮುಂದಿನ ವರ್ಷ ಇವ್ರಿಗೆ ಮಾಡೋಕ್ಕಾಗೋದಿಲ್ಲ, ಈ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ, ಕಳೆದ ವರ್ಷ ನಮಗೆ ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ಸುಮಾರು 39,000 ಕೋಟಿ ಏನು ನಾವು ಗ್ಯಾರಂಟಿಗಳಿಗೆ ಖರ್ಚು ಮಾಡಿದ್ವಿ. ಈ ವರ್ಷ ಪೂರ್ತಿ ವರ್ಷಕ್ಕೆ ನಾವು ಅಲೋಕೇಶನನ್ನು ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮತ್ತು ವಿರೋಧ ಪಕ್ಷದವರು ಕೆಲವೊಂದು ಮಾತನಾಡಿದರು, ಆರೋಪಗಳನ್ನು ಮಾಡಿದರು. ಏನಂದರೆ ಈ ಸರ್ಕಾರ ನಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಗ್ಯಾರಂಟಿಗಳಿಂದ ಏನಂದರೆ ದಾರಿ ತಪ್ಪಿದೆ ಮತ್ತು ಅನೇಕ ರೀತಿಯ ಟೀಕೆಗಳನ್ನು ಮಾಡಿದರು. ಅದಕ್ಕೆ ಉತ್ತರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಬಜೆಟನ್ನು ಮಂಡಿಸಿದ್ದಾರೆ, ಈ ಬಜೆಟು ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿನ ಏನು ಪರಿಮಿತಿ ಒಳಗನೆ ಒಂದು ಉತ್ತಮವಾಗಿರ್ತಕ್ಕಂಥ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿನ ಪ್ರಕಾರ ನಮ್ಮ ಏನು ಫಿಸಿಕಲ್ ಡೆಫಿಸಿಟ್ 3% ಒಳಗಿರಬೇಕು ಅಂತಕ್ಕಂಥ ಒಂದು ಕಾನೂನನ್ನು ನಾವು ಮಾಡ್ಕೊಂಡಿದ್ದೀವಿ. ಅದರ ಪ್ರಕಾರ ನಮ್ಮ ಫಿಸಿಕಲ್ ಡೆಫಿಸಿಟು 2.95 3% ಒಳಗಡೆನೇ ಇದೆ, ವಿತಿನ್ ದ ಪರ್ಮಿಸಬಲ್ ಲಿಮಿಟ್. ನಮ್ಮ ಸಾಲ ನಮ್ಮ GSDPಗಿಂತ 25% ಒಳಗೆ ಇರಬೇಕು ಅಂತಕ್ಕಂಥದ್ದಿದೆ. ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಆ ಪ್ಯಾರಾಮೀಟರ್ ಒಳಗೇ 23% ಕೂಡ ನಮ್ಮ ಸಾಲದ ಹೊರೆ ಇದೆ. ಒಂದೇ ಒಂದು ಏನಂತಂದರೆ ನಮ್ಮ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಇದೆ. 3 ಮಾನದಂಡ ಇವೆ.
ಅದರಲ್ಲಿ ನಾವು ಈ ಸರಿ ರೆವಿನ್ಯೂ ಸರ್ಪ್ಲಸ್ ಮಾಡೋಕ್ಕಾಗಿಲ್ಲ, ರೆವಿನ್ಯೂ ಡೆಫಿಸಿಟ್ ಇದೆ. ಇದು ಒಂದೇ ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿನ ಪರಿಮಿತಿ ಹೊರಗಡೆ ಇದೆ. ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು 2 ವರ್ಷದ ಒಳಗಾಗಿ ನಮ್ಮ ಸರ್ಕಾರ ಮತ್ತು ರೆವಿನ್ಯೂ ಸರ್ಪ್ಲಸ್ ಒಂದು ಬಜೆಟನ್ನು ಸಬ್ಮಿಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. 2 ವರ್ಷದಲ್ಲಿ ನಾವು ರೆವೆನ್ಯೂ ಡೆಫಿಸಿಟಿಂದ ರೆವೆನ್ಯೂ ಸರ್ಪ್ಲಸ್ಗೆ ಹೋಗ್ತಕ್ಕಂಥದ್ದಕ್ಕೆ ಒಂದು ರೋಡ್ ಮ್ಯಾಪನ್ನು ತಯಾರು ಮಾಡಿದ್ದಾರೆ. ಇದನ್ನು ಹೋಲಿಸಿದರೆ ನೀವು ಬೇರೆ ಬೇರೆ ರಾಜ್ಯಕ್ಕೆ ಹೋಲಿಸಿ ನೋಡಿ, ಎಲ್ಲಿ BJP ಸರ್ಕಾರಗಳಿವೆ, ಅದು ರಾಜಸ್ಥಾನ ಆಗಿರ್ಬೋದು, ಅದು ವೆಸ್ಟ್ ಬೆಂಗಾಲ್ ನಿಮ್ಮ ಯಾವುದು ಉತ್ತರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಎಲ್ಲ ಕಡೆಗೂ ಕೂಡ ಫಿಸಿಕಲ್ ಡೆಫಿಸಿಟ್ ಮೋರ್ ದೆನ್ 3% ಇದೆ. ಅಲ್ಲಿನೂ ಕೂಡ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಲ್ಲಿ 3% ಒಳಗಡೆನೆ ಇರಬೇಕು ಅಂತಿದೆ, ಅವರು ಬ್ರೀಚ್ ಮಾಡಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ಏನು ಇಲ್ಲಿ ವ್ಯವಸ್ಥೆಯನ್ನು ನಮ್ಮ ಪರಿಮಿತಿ ಒಳಗೇನೆ ಇಟ್ಟು ಮತ್ತು ನಮ್ಮ ಗ್ಯಾರಂಟಿಗಳಿಗೂ ಕೂಡ ಹಣವನ್ನು ವಿನಿಯೋಗ ಮಾಡಿ ಇದೊಂದು ಜನಪರವಾಗಿರ್ತಕ್ಕಂಥ, ಬಡವರ ಪರವಾಗಿರ್ತಕ್ಕಂಥ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಬಜೆಟನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ನಮ್ಮ ಇಲಾಖೆ ವತಿಯಿಂದ ಕೆಲವೊಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ಅನೌನ್ಸ್ಮೆಂಟನ್ನು ನಾವು ಬಜೆಟ್ನಲ್ಲಿ ಮಾಡಿದ್ದೀವಿ. ಸ್ಕಿಲ್ ಡೆವಲಪ್ಮೆಂಟ್ ಹೇಳಬೇಕಾದ್ರೆ ಮೊದಲಿಗೆ ನಾವು ಈ ವರ್ಷ ಸ್ಕಿಲ್ ಡೆವಲಪ್ಮೆಂಟಿಗೆ ಹೆಚ್ಚಿನ ಫೋಕಸನ್ನು ಕೊಟ್ಟಿದ್ದೀವಿ. ನಮ್ಮ ಯುವಕರಿಗೆ ನಾವು ಕೌಶಲ್ಯವನ್ನು ಕೊಟ್ಟು ಅವರಿಗೆ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಸದುದ್ದೇಶದಿಂದ ನಮ್ಮ ಇಲಾಖೆ 26 ಮತ್ತು 27ನೇ ತಾರೀಕು ಫೆಬ್ರವರಿ 26, 27 ಬೃಹತ್ ಉದ್ಯೋಗ ಮೇಳವನ್ನು ನಾವು ಬೆಂಗಳೂರಲ್ಲಿ 2 ದಿವಸಗಳ ಕಾಲ ಮಾಡಿದ್ವಿ. ಅದರಲ್ಲಿ ಸುಮಾರು 86,000 ದಾಖಲೆ ಇದೆ. ಇದು ಇಡೀ ದೇಶದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಇದೊಂದು ಬೃಹತ್ ಉದ್ಯೋಗ ಮೇಳ, ಇದು ಯುವ ಸಮೃದ್ಧಿ ಸಮ್ಮೇಳನ ನಮ್ಮ ಇಲಾಖೆ ವತಿಯಿಂದ ಮಾಡಿದ್ವಿ. 86,000 ರಿಜಿಸ್ಟ್ರೇಷನ್ ಆಗಿತ್ತು. ಸುಮಾರು 43,000 ಏನು ಉದ್ಯೋಗಾಕಾಂಕ್ಷಿಗಳಿದ್ರು ಅವರು ಫಿಸಿಕಲಿ ಬಂದಿದ್ರು ವೆನ್ಯೂಗೆ ಫಿಸಿಕಲಿ ಬಂದು ಅಲ್ಲಿ ಸುಮಾರು 600 ಸ್ಟಾಲ್ಸ್ ಇತ್ತು. ಸುಮಾರು 590 ಎಂಪ್ಲಾಯರ್ಸ್ ವಿವಿಧ ಕಂಪನಿಯವರು ಬಂದಿದ್ರು. ಸುಮಾರು 600 ಸ್ಟಾಲ್ಸಲ್ಲಿ ಅವರು ಬಂದು ಅವರು ಅಲ್ಲಿ ಆ ಒಂದು ಯುವ ಸಮೃದ್ಧಿ ಸಮ್ಮೇಳನದಲ್ಲಿ ಭಾಗವಹಿಸಿ 2 ದಿವಸಗಳ ಕಾಲ ಇದೊಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತು. ಇದರಲ್ಲಿ ಸುಮಾರು ನಾವು ಇಲ್ಲಿವರೆಗೆ ಇನ್ನೂ ಅನಲೈಸ್ ಮಾಡ್ತಾ ಇದ್ದೀವಿ, ಯಾಕಂದರೆ ಇದೊಂದು ಕಂಟಿನ್ಯೂಸ್ ಪ್ರೊಸೆಸ್. 9,650 ಏನು ನಮಗೆ ಇಲ್ಲಿ ತನಕ ಇರೋ ಮಾಹಿತಿ ಪ್ರಕಾರ ಆಫರ್ ಲೆಟರ್ ಕೊಟ್ಟಿದ್ದಾರೆ. 15,000ಕ್ಕಿಂತ ಜಾಸ್ತಿ ಅವರಿಗೆ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಫಾರ್ ಫರ್ದರ್ ಇಂಟರ್ವ್ಯೂಸ್. ಹಾಗಾಗಿ ಆಮೇಲೆ ಇನ್ನೊಂದು 15,000 ಏನು ಅಪ್ಲಿಕೆಂಟ್ಸ್ ಇದ್ದಾರೆ, ಅವರ ಒಂದು ವಿಲೇವಾರಿ ಇನ್ನೂ ವಿವಿಧ ಹಂತದಲ್ಲಿದೆ. ಅದರ ಮಾಹಿತಿ ನಮಗಿಲ್ಲ. ಆದರೆ ನಮ್ಮ ಪೋರ್ಟಲಲ್ಲಿ ಅಪ್ಡೇಟ್ ಆಗಿರ್ತಕ್ಕಂಥ ನಾವೆಲ್ಲ ಎಂಪ್ಲಾಯರ್ಸಿಗೆ ಹೇಳಿದ್ದೀವಿ, ನಮ್ಮ ಪೋರ್ಟಲಲ್ಲಿ ನೀವು ಅಪ್ಡೇಟ್ ಮಾಡ್ತಾ ಇರಬೇಕು ಅಂತ. ಇಲ್ಲಿವರೆಗೆ ಸುಮಾರು 25,000 ಮಕ್ಕಳು, ಅಂದರೆ ಅದರಲ್ಲಿ 9,600ಕ್ಕಿಂತ ಜಾಸ್ತಿ ಈಗ ಆಫರ್ ಲೆಟರ್ ಸಿಕ್ಕಿದೆ. 15,000 ಪ್ರೊಸೆಸ್ಸಲ್ಲಿದೆ, ಅವರಿಗೆ ಇಂಟರ್ವ್ಯೂ ಪ್ರೊಸೆಸ್ಸಲ್ಲಿದೆ. ಹಾಗಾಗಿ ಇದೊಂದು ಭಾಳ ಯಶಸ್ವಿಯಾಗಿರ್ತಕ್ಕಂಥ ಇಡೀ ದೇಶದಲ್ಲೇ ಅತಿ ದೊಡ್ಡದು ಇದೊಂದು ಯುವ ಸಮೃದ್ಧಿ ಸಮ್ಮೇಳನ. ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಉದ್ದೇಶ ಈ ರಾಜ್ಯದ ಯುವಕರಿಗೆ, ನಮ್ಮ ಸರ್ಕಾರ ಈ ರಾಜ್ಯದ ಯುವಕರ ಜೊತೆ ಇದೆ. ಯುವಕರ ಸಬಲೀಕರಣ, ಯುವಕರ ಭವಿಷ್ಯದ ಹಿತದೃಷ್ಟಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಮೊದಲನೇದು ನಮ್ಮ ಯುವ ನಿಧಿ. ಸುಮಾರು 1,40,000
ಗ್ರಾಜ್ಯುಯೇಟ್ಸ್ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಇಲ್ಲಿವರೆಗೆ ಸುಮಾರು 50,000 ಮಕ್ಕಳಿಗೆ ಅಂದರೆ ಗ್ರಾಜ್ಯುಯೇಟ್ಸ್ ಮತ್ತು ಡಿಪ್ಲೊಮಾ ಹೋಲ್ಡರ್ಗೆ ಅವ್ರಿಗೆ ಹಣ ಸಂದಾಯ ಆಗಿದೆ. ಹಾಗಾಗಿ ಇದೊಂದು ಬಹಳ ಈ ರಾಜ್ಯದ ಯುವಕರ ಒಂದು ಹಿತದೃಷ್ಟಿಯಿಂದ ನಮ್ಮ ಸರ್ಕಾರ ಈ ಒಂದು ಯುವ ನಿಧಿ ಕಾರ್ಯಕ್ರಮ ಮಾಡಿದ್ವಿ. ಅದಾದಮೇಲೆ ಈ ಉದ್ಯೋಗ ಮೇಳ, ರಾಜ್ಯ ಮಟ್ಟದ ಉದ್ಯೋಗ ಮೇಳ, ಈ ರಾಜ್ಯದ ಯುವಕರಿಗೆ ನಾವೊಂದು ಎಲ್ರಿಗೂ ಉದ್ಯೋಗ ಕೊಡಿಸ್ತೀವಂತಲ್ಲ, ಇಡೀ ರಾಜ್ಯದ ಯಾರು ಉದ್ಯೋಗಾಕಾಂಕ್ಷಿಗಳಿರ್ತಾರೆ ಅವರು ಒಂದು ಸೂರ್ಯನ ಕಡೆಯಲ್ಲಿ ತಂದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಂಪ್ಲಾಯರ್ಸ್ ಅವ್ರಿಗೂ ಕೂಡ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ತಂದು ಅವ್ರಿಗೆ ಎಕ್ಸ್ಪೋಜರನ್ನು ಕೊಟ್ಟು ಅವರಲ್ಲಿ ಅನೇಕ ಜನ, ಯಾಕಂದರೆ ಇದು ಟೋಟಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಆದಾಗ ನಾವು ಮಕ್ಕಳಿಗೆ ಅವರಿಗೆ ಉದ್ಯೋಗಾಕಾಂಕ್ಷಿಗಳಿಗೆ ನಾವು ಒಂದು ಅವಕಾಶ ಕೊಟ್ಟಿದ್ವಿ, ನೀವೇ 5 ಕಂಪನಿ ಚೂಸ್ ಮಾಡ್ಕೋಬೋದು ಆನ್ಲೈನ್. ಅವರೇ 5 ಕಂಪನಿಗಳನ್ನು ಚೂಸ್ ಮಾಡಿ ಡೈರೆಕ್ಟ್ ಹೋಗಿ ಇಂಟರ್ವ್ಯೂ ಕೊಟ್ಟು ಇದೆಲ್ಲ ಪ್ರೊಸೆಸ್ ನಡೆದಿದೆ. ಹಾಗಾಗಿ ಭಾಳ ಯಶಸ್ವಿಯಾಗಿ ನಮ್ಮ ಸರ್ಕಾರ ಇವತ್ತು ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಡೈರೆಕ್ಷನನ್ನು ಕೊಟ್ಟರು. ಅಲ್ಲಿ ನೋಡಿ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್. ನಾವು ಇನಾಗ್ರೇಷನ್ಗೆ ಹೋದಾಗ ಸುಮಾರು 50,000 ಮಕ್ಕಳಿದ್ರಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಈ ರೀತಿ ನಮ್ಮ ಯುವಕರ ರೆಸ್ಪಾನ್ಸ್ ಇದೆ, ಹಾಗಾಗಿ ಪ್ರತಿ ವರ್ಷ ನಾವು ಡಿವಿಷನಲ್ ಹೆಡ್ ಕ್ವಾರ್ಟರ್ಸಲ್ಲಿ ಉದ್ಯೋಗ ಮೇಳವನ್ನು ಯುವ ಸಮೃದ್ಧಿ ಸಮ್ಮೇಳನ ಮಾಡಬೇಕು ಅಂತ ಘೋಷಣೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ವಿಕಲಚೇತನ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ಜಿಲ್ಲಾ ಮಟ್ಟದ ವಿಕಲಚೇತನ ನೌಕರರ ಸಮ್ಮೇಳನ ಜರುಗಿತು. ಕರ್ನಾಟಕ ರಾಜ್ಯ ವಿಕಲಚೇತನ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಜಿಲ್ಲಾ ಮಟ್ಟದ ವಿಕಲಚೇತನ ನೌಕರರ ಸಮ್ಮೇಳನ ಹಾಗೂ ಉತ್ತಮ ಕ್ರಿಯಾಶೀಲ ನೌಕರರಿಗೆ ಸೇವಾರತ್ನ ಪ್ರಶಸ್ತಿ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿಕಲಚೇತನರಿಗೆ ಸನ್ಮಾನ, ಪಿಯುಸಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಮತ್ತು ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಕಾರ್ಯಾಗಾರ ಸಮಾರಂಭವು ದಿನಾಂಕ 2 ಮಾರ್ಚ್ 2024 ಶನಿವಾರದಂದು ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಅಪ್ಪ ಪಬ್ಲಿಕ್ ಶಾಲೆಯ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನ ಸೆಂಚುರಿಯನ್ ಹಾಲ್ನಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಚೇರ್ಪರ್ಸನ್ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ವಹಿಸಿದ್ದರು. ಪ್ರಶಸ್ತಿ ಪ್ರದಾನ ಮಾಡಲು ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ವಿಕಲಚೇತನ ನೌಕರರ ಸಂಘ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ವೀರಪ್ಪ ಅಂಡಗಿ ಚಿಲವಾಡಗಿ ಆಗಮಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ವಿಕಲಚೇತನ ನೌಕರರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಕುಮಸಿ ವಹಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಕಲಬುರಗಿಯ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಎಸ್ ಮುಲಗೆ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕಲಬುರಗಿಯ ಆಯುಕ್ತರಾದ ಡಾಕ್ಟರ್ ಆಕಾಶ್ ಎಸ್ ಭಾರತೀಯ ಆಡಳಿತ ಸೇವೆ, ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಕಲಬುರಗಿಯ ಅಧ್ಯಕ್ಷರಾದ ರಾಜು ಲೆಂಗಟಿ, ಕಲಬುರಗಿ ಜಿಲ್ಲಾ ವಿಕಲಚೇತನ ಕಲ್ಯಾಣ ಅಧಿಕಾರಿಗಳಾದ ಸಾದಿಕ್ ಹುಸೇನ್, ಕರ್ನಾಟಕ ರಾಜ್ಯ ವಿಕಲಚೇತನ ನೌಕರರ ಸಂಘ ಬೆಂಗಳೂರಿನ ಸಂಘಟನಾ ಕಾರ್ಯದರ್ಶಿಗಳಾದ ತುಕಾರಾಂ ಲಮಾಣಿ, ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ಪ್ರೌಢಶಾಲಾ ಶಿಕ್ಷಕರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮಹೇಶ್ ಹೋಗಾರ್, ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಸೇವಂತಾ ಚೌಹಾಣ್, ಎಐಇಪಿಎಫ್ ಡಿಎಇಎ ನವದೆಹಲಿಯ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ್ ಹೆಳವರ್ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷರಾದ ಮಾಳಪ್ಪ ಪೂಜಾರಿ, ಜಿಲ್ಲಾ ಕಾರ್ಯದರ್ಶಿಗಳಾದ ನಾಗಯ್ಯ ಸ್ವಾಮಿ ಸೇರಿದಂತೆ ಚಿತ್ತಾಪುರ ತಾಲೂಕಾ ಅಧ್ಯಕ್ಷರಾದ ರಾಚಯ್ಯ ಸ್ವಾಮಿ ಅಲ್ಲೂರ್, ಚಿಂಚೋಳಿ ತಾಲೂಕಾ ಅಧ್ಯಕ್ಷರಾದ ಹಬೀಬ್ ಶಹಾ ದರ್ವೇಶ್ ಹಾಗೂ ಕಮಲಾಪುರ ತಾಲೂಕಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಅರಣಕಲ್ ಸೇರಿದಂತೆ ಜಯರಾಮ್ ಹಾಗೂ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವಿಕಲಚೇತನ ನೌಕರರ ಸಂಘ ಬೆಂಗಳೂರಿನ ರಾಜ್ಯಾಧ್ಯಕ್ಷರು ಸೇರಿದಂತೆ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾ ಅಧ್ಯಕ್ಷರ ಸಮ್ಮುಖದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ತಮ್ಮೆಲ್ಲರೂ ಹೀಗೆ ಪ್ರೋತ್ಸಾಹ ಸಿಗಲಿ, ಎಲ್ಲರೂ ಜೀವನದಲ್ಲಿ ಉತ್ಸಾಹದಲ್ಲಿ ಹೀಗೆ ಬೆಳೆದು ಜೀವನ ಆನಂದ ಪಡೆಯಲೆಂದು ಏಕಾಗ್ರತೆ, ಆತ್ಮವಿಶ್ವಾಸ ಹಾಗೂ ಸಾಧಿಸುವ ಛಲ ಬಂದಿರುವ ಸಾಕು ಸಾಧನೆ ಯಾವುದೇ ರೀತಿ ಅಂಗವೈಕಲ್ಯತೆ ಅಡ್ಡ ಬರುವುದಿಲ್ಲ ತೋರಿಸಿ ಇವತ್ತು ಎಲ್ಲರೂ ಪ್ರಶಸ್ತಿ ಪಡೆದಿದ್ದೀರಿ. ಹೀಗೆ ನಿಮಗೆ ಜೀವನದಲ್ಲಿ ಉತ್ಸಾಹ ಪಡೆದುಕೊಂಡು ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಳ್ಳಿ. ಆಮೇಲೆ ನಿಮ್ಮ ಜೀವನ
ಹೋಗ್ತಾರೆ. ಅವ್ರಿಗೆ ಬಂದು ಹೋದ್ರು ಸಿಸ್ಟೆನ್ಸ್ ಅವರಲ್ಲಿ ಇರ್ತದೆ, ಬಹಳ ವಿಶೇಷ ಪ್ರತಿಭೆ ಶಕ್ತಿ ಅವರಲ್ಲಿ ಇರ್ತದೆ. ನೀವು ಎಲ್ಲರೂ ನ್ಯೂನತೆ ಮೆಟ್ಟು ನಿಂತು ಸಾಧನೆ ಹಾದಿಯಲ್ಲಿ ನಡೆಯುತ್ತಿದ್ದೀರಿ, ಅದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಇಲ್ಲೇ ತೆಗೆದುಕೊಳ್ಳಿ, ಕುಚ್ಚರದ ಪಂಡಿತ್ ಪುಟ್ಟರಾಜ ಗವಿಯವರು ಉದಾಹರಣೆ ತೆಗೆದುಕೊಂಡ್ರೆ ಅವರು ಎಷ್ಟು ಎತ್ತರ ಮಟ್ಟಿಗೆ ಬೆಳೆದಿದ್ದಾರೆ. ನಮ್ಮ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಕೂಡ ಪ್ರೊಫೆಸರ್ ಶಿವರಾಜ್ ಶಾಸ್ತ್ರಿ ಅವರು ಕೂಡ ಅವರ ಪುಟ್ಟ ಅಪ್ಪವರಿಗೆ ಪ್ರೋತ್ಸಾಹ ಮಾಡೋದ್ರಿಂದ ಶರಣಬಸವೇಶ್ವರ ಮಹಾಕಾವ್ಯನೇ ಬರೆದು ಅವರು ಪುಟ್ಟರಾದ ಅವರು ಶರಣಬಸವೇಶ್ವರ ಮಹಾಕಾವ್ಯನೇ ಬರೆದಿದ್ದಾರೆ. ನಿಮಗೆ ಪ್ರೋತ್ಸಾಹ ಮತ್ತು ಎಲ್ಲ ಸಿಕ್ಕರೆ ನೀವು ಬಹಳ ಎತ್ತರ ಮಟ್ಟಿಗೆ ಬೆಳೆಯುತ್ತೀರಿ ಅನ್ನೋದು ನಾವು ಹೇಳ್ಬೋದು. ನಿಮ್ಮಲ್ಲಿ ಅದ್ಭುತವಾದ ಪ್ರತಿಭೆ ಶಕ್ತಿ ಇರ್ತದೆ. ಒಂದು ಕಳ್ಕೊಂಡು ದೇವ್ರು ನಿಮ್ಗೊಂದು ಸಿಸ್ಟಮ್ಸ್ ಒಂದು ಹೆಚ್ಚಿನ ಶಕ್ತಿ ಕೊಟ್ಟಿರ್ತಾರೆ, ಅದು ನೀವು ಲಾಭ ಪಡ್ಕೊಳ್ಳೋಬೇಕು. ದೇಹಕ್ಕೆ ನ್ಯೂನತೆ ಇದ್ದರೂ ಆತ್ಮಕ್ಕೆ ಚೇತನ ಶಕ್ತಿ ಹೆಚ್ಚಿಗೆ ಇರ್ತದೆ, ಅಧಿಕವಾಗಿರ್ತದೆ. ಆತ್ಮಬಲದಿಂದ ನಿಮ್ಮ ಸಲುವಾಗಿ ನೀವು ಜೀವಂತವಾಗಿ ಜೀವಿಸಿ ತೋರಿಸಿರಿ. ಮತ್ತೊಬ್ಬರಿಗೆ ಉದಾಹರಣೆ ರೀ, ಯಾವಾಗಲೂ ಯಾವ ಮನುಷ್ಯನು ಪರ್ಫೆಕ್ಟ್ ಆಗಿರಲಿಲ್ಲ, ಏನಾದರೂ ಕಡಿಮೆ ಇರ್ತದೆ. ಆದರೆ ಪ್ರಯತ್ನದಿಂದ ಸಾಮರ್ಥ್ಯದಿಂದ ಬೆಳೆಸ್ಕೊಂಡು ನಿಮ್ಮ ಜೀವನವನ್ನು ಸಾಧಿಸಿ ತೋರಿಸ್ರಿ. ನೀವೆಲ್ಲರೂ ನಿಮ್ಮೆಲ್ಲರೂ ಚೈತನ್ಯ ಸಾಮರ್ಥ್ಯ ಕೊಡಲಿ ಅಂತ ನಾವು ಎಲ್ಲ ನಿಮ್ಮಲ್ಲಿ ಬೇಡ್ಕೊಳ್ತೀನಿ. ನಿಮ್ಮೆಲ್ಲ ಸಮಸ್ಯೆ, ನಿಮ್ಗೆಲ್ಲರಿಗೂ ಸಮಸ್ಯೆ ಇದ್ದರೆ ಧೈರ್ಯದಿಂದ ಪರಿಹಾರ ನೀವೇ ಹುಡ್ಕೊಳ್ಳಿ. ವೈಜ್ಞಾನಿಕವಾಗಿ ಸಹಾಯ ಪಡೆದುಕೊಳ್ಳಿ, ನ್ಯೂನತೆ ಸರಿಪಡಿಸಿಕೊಳ್ಳಿ. ವಿದ್ಯಾಭ್ಯಾಸ ಜ್ಞಾನ ಪಡೆದುಕೊಂಡು ಸ್ವತಂತ್ರ ಪ್ರಯತ್ನ ಮಾಡಿ ಆರ್ಥಿಕವಾಗಿ ಸ್ವತಂತ್ರವಾಗಿ ಪರಿಪೂರ್ಣರಾಗಿ ಜೀವನ ಮಾಡಿ ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ ಹುಡ್ಕೊಳ್ಳಿ. ನಿಮ್ಮ ಅಧಿಕಾರ ನಿಮಗೆ ಸಿಗಲಿ. ಅನುಕಂಪ ಬೇಡ, ನಿಮ್ಮ ಧೈರ್ಯದಿಂದ ನೀವು ಸಮರ್ಥವಾಗಿ ಸಮಾಜದಲ್ಲಿ ನೀವು ಗೌರವದಿಂದ ಬದುಕಿ ತೋರಿಸಿರಿ. ನಿಮ್ಮ ಆಸಕ್ತಿಯನ್ನು ಮಾಡಿ ತೋರಿಸ್ತೀರಿ. ನಾನು ನಿಮ್ಮ ಹತ್ತಿರ ಇದ್ದಂಗೆ, ಯಾಕಂದ್ರೆ ನನಗೂ ಮೊನ್ನೆ ಬಿದ್ದು ಕೈ ಫ್ರಾಕ್ಚರ್ ಆಯಿತು. ನಾನು ಬಳಕೆ ಕೈ ಫ್ರಾಕ್ಚರ್ ಆದ್ರೆ ಕೈ ಎತ್ತಕ್ಕಾಗಿಲ್ಲ, ಮಾತ್ರ ಆಯ್ತು, ನನಗೆ ಭಾಳ ನೋವಾಯಿತು. ಅದು ನೋವು ಏನಂತ ನನಗೆ ಗೊತ್ತಾಯಿತು. ಅದು ಆಪರೇಷನ್ ವೈಜ್ಞಾನಿಕ ಸಹಾಯ ತಗೊಂಡು ಆಪರೇಷನ್ ಮಾಡಿ ಇನ್ನು ಪರಿಪೂರ್ಣ ಕೈ ಎತ್ತಕ್ಕೆ ಬರಂಗಿಲ್ಲ. ಅದು ಪ್ರಯತ್ನ ಮಾಡಿ ಫಿಸಿಯೋಥೆರಪಿ ಮಾಡಿ ನನ್ನ ಪ್ರಯತ್ನದಿಂದ ಕೈ ಎತ್ತಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನ್ಯೂನತೆಗೆ ವೈಜ್ಞಾನಿಕವಾಗಿ ಸಹಾಯ ತಗೊಂಡು ಅದು ಪರಿಪೂರ್ಣ ಮಾಡಿಕೊಂಡು ನಾವು ಸಮರ್ಥವಾಗಿ ನಮ್ಮದಾಗಿ ಮಾಡ್ಕೊಂಡಾಗ ನಾವು ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೆ ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ಗೌರವದಿಂದ ಬಹಳ ಸಮಾಜದಲ್ಲಿ ಮತ್ತು ದೇಶದಲ್ಲಿ ಬದುಕಿ ತೋರಿಸ್ರಿ. ಶರಣರು ನಿಮ್ಮ ಕನಸುಗಳನ್ನು ನನಸು ಮಾಡಲಿ. ಶರಣಬಸವೇಶ್ವರ ನಿಮ್ಮೆಲ್ಲರ ಮೇಲೆ ಎಂದು ಹಾರೈಸಿ ನಾನು ಹೇಳೋಣ. ಇವತ್ತು ನನಗೆ ಕೊಟ್ಟಿದ್ದೀನಿ. ಇಲ್ಲಿ ಮಲ್ಲಿಕಾರ್ಜುನ ಕುಂಸಿ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಇಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿಯಲ್ಲಿ ಅನೇಕ ಇವತ್ತು ನೇಮಕಾತಿ ಸಮಯದಲ್ಲಿ ವಿಕಲಚೇತನರಿಗೆ ಮೀಸಲಾದ ಹುದ್ದೆ ಹಂಚಿಕೆ ಮಾಡುವಾಗ ವಿಕಲಚೇತನರಿಗೆ ತಾರತಮ್ಯ ಉಂಟು ಮಾಡದೆ ಸಾಮಾನ್ಯ ಹುದ್ದೆ ಹಂಚಿಕೆ ಮಾಡಬೇಕು ಹೇಳಿದ ಅನೇಕ 15 ಒಂದು ಬೇಡಿಕೆಗಳನ್ನು ತಾವೆಲ್ಲ ಕೊಟ್ಟಿದ್ದೀರಿ. ಖಂಡಿತವಾಗಿಯೂ ಕೂಡ ಇದನ್ನು ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸದೆ ನಿಮ್ಮ ಹಕ್ಕನ್ನು ನಿಮಗೆ ಕೊಡ್ತಕ್ಕಂಥ ಎಲ್ಲ ಒಂದು ಕಾರ್ಯ ನಮ್ಮ ಸರ್ಕಾರ ಮಾಡ್ತದೆ ಅಂತ ಹೇಳಿ ನಾನು ನಿಮಗೆ ಭರವಸೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ತಾವೆಲ್ಲ ಏನು ಇಲ್ಲಿ ಸೇರಿದ್ದೀರಿ, ಇಲ್ಲಿ ವಿಕಲಚೇತನ ಒಂದು ಕೋಟ ಈಗಾಗಲೇ 3% ಇದೆ, 4% ಇದೆ ನಮ್ಮ ಸರ್ಕಾರದಲ್ಲಿ. ಅದು ಚಾಚು ತಪ್ಪಿದ್ದಾರೆ. ಯಾಕಂದರೆ ನಮ್ಮ ಇಲಾಖೆಯಲ್ಲಿ ಕೂಡ ಅನೇಕ ರಿಕ್ರೂಟ್ಮೆಂಟ್ ಆಗುವಾಗ ನಾವು ಮ್ಯಾಂಡೇಟರಿಯಾಗಿ ಅದನ್ನು ವೇಕೆನ್ಸಿ ಇರ್ತೀವಿ. ಅದು ಸುಮಾರು 3-4 ಸರಿ ಬಂದಿಲ್ಲ ಅಂದಮೇಲೆ ಟಿಕೆಟ್ ಇರೋದಾಗುತ್ತೆ 4 ಟೈಮ್ಸ್. ಹಾಗಾಗಿ ನಮ್ಮ ಸರ್ಕಾರ ಖಂಡಿತವಾಗಿ ನಿಮ್ಮ ಒಂದು ಹಕ್ಕನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಖಂಡಿತವಾಗಿ ಮಾಡ್ತದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿ, ಇವತ್ತು ಎಲ್ಲರೂ ನಿಮ್ಮ ಏನೇ ನ್ಯೂನತೆ ಇದ್ರೂ ಕೂಡ ತಮ್ಮ ಪ್ರಯತ್ನ ಮತ್ತು ನಿಮ್ಮ ದೃಢ ಸಂಕಲ್ಪದಿಂದ ನೀವೆಲ್ಲ ಮೇಲೆ ಬಂದಿದ್ದೀರಿ. ಒಂದು ಸರ್ಕಾರಿ ನೌಕರಿ ತಗೋಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ನಿಮ್ಗೆ ಏನೇ ಕೊರತೆ ಇದ್ರೂ ಕೂಡ ಅದೆಲ್ಲವನ್ನು ಮೆಟ್ಟಿ ನಿಮ್ಮ ಒಂದು ಛಲ ಮತ್ತು ನಿಮ್ಮ ಪ್ರಯತ್ನದಿಂದ ನೀವು ಒಂದು ಒಳ್ಳೆಯ ಸರ್ಕಾರಿ ನೌಕರಿಗೆ ಸ್ಥಾನಕ್ಕೆ ಬಂದಿದ್ದೀರಿ. ನೀವು ಬೇರೆಯವರಿಗೆ ಪ್ರೇರಣೆ ಆಗ್ತೀರಿ. ಯಾಕಂದರೆ ಬೇರೆ ಏನಪ್ಪ ನಮಗೆ ಈ ರೀತಿ ಮಾಡಿದ್ದಾನೆ ಭಗವಂತ, ನಾವು ಹೇಗೆ ಮಾಡಬೇಕು ಅಂತ ಹತಾಶೆಯಾಗಿ ಮನೆಯಿಂದ ಬಿಟ್ಟು ಕುಂತಿಲ್ಲ. ನೀವು ನಿಮ್ಮ ಪ್ರಯತ್ನ, ನಿಮ್ಮ ಛಲ, ನಿಮ್ಮ ಆ ಒಂದು ನಿರಂತರವಾಗಿರ್ತಕ್ಕಂಥ ಪ್ರಯತ್ನದಿಂದ ನೀವು ಮುಂದೆ ಬಂದಿದ್ದೀರಿ.
ನೀವು ಖಂಡಿತವಾಗ್ಲೂ ಕೂಡ ಬೇರೆಯವರು ಪ್ರೇರಣೆ ಆಗ್ತೀರಿ ಮತ್ತು ಖಂಡಿತವಾಗ್ಲೂ ಕೂಡ ನಮ್ಮ ಸರ್ಕಾರ ನಿಮ್ಮ ಪರವಾಗಿದೆ ಅಂತ ಹೇಳಿ ತಮ್ಮೆಲ್ಲರೂ ಕಲಬುರಗಿ ನಗರದ ಹೈಕೋರ್ಟ್ ರಾಮಮಂದಿರ ರಸ್ತೆಯಲ್ಲಿ ಇರುವ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಇಂದು ಒತ್ತಡ ಮತ್ತು ಬಿಕ್ಕಟ್ಟು ನಿರ್ವಹಣೆ ಹಾಗೂ ಕ್ರಿಯಾಶೀಲ ಜೀವನ ಶೈಲಿ ಅಳವಡಿಕೆ ಕುರಿತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಹೈಕೋರ್ಟ್ ರಾಮಮಂದಿರ ರಸ್ತೆಯಲ್ಲಿ ಇರುವ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಒತ್ತಡ ಮತ್ತು ಬಿಕ್ಕಟ್ಟು ನಿರ್ವಹಣೆ ಹಾಗೂ ಕ್ರಿಯಾಶೀಲ ಜೀವನ ಶೈಲಿ ಅಳವಡಿಕೆ ಕುರಿತು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಕಡಗಂಚಿ ಸಮೀಪದ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಮನೋವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಿಜೇಂದ್ರ ಪಾಂಡೆ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡುತ್ತಾ, ಒತ್ತಡ ಎನ್ನುವುದು ಬದುಕಿನ ಯಾವುದೇ ಹಂತದಲ್ಲಿ ನಮ್ಮನ್ನು ಕಾಡಬಹುದಾದರೂ ಅದನ್ನು ಸಮರ್ಥವಾಗಿ ನಿಭಾಯಿಸುವುದರಲ್ಲಿ ನಮ್ಮ ಯಶಸ್ಸು ಅಡಗಿದೆ ಎಂದರು. ಒಂದು ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಸಾಧ್ಯವಾಗಬೇಕಾದರೆ ಆ ನಿಟ್ಟಿನಲ್ಲಿ ಪೂರಕವಾದ ಕೌಶಲ್ಯಗಳನ್ನು ರೂಢಿಸಿಕೊಳ್ಳುವುದು ಮುಖ್ಯವಾಗುತ್ತದೆ. ನಮ್ಮಲ್ಲಿ ಯಾವುದೇ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಕಾರಾತ್ಮಕ ಕೌಶಲ್ಯ ಹೆಚ್ಚಾದಂತೆಲ್ಲ ನಮ್ಮೊಳಗಿನ ಆತ್ಮವಿಶ್ವಾಸ ದಿನೇ ದಿನೇ ಪಕ್ವಗೊಳ್ಳುತ್ತಾ ಹೋಗುತ್ತದೆ. ಇದರಿಂದ ಒತ್ತಡ ಕಡಿಮೆಯಾಗುವುದು ಅಷ್ಟೇ ಅಲ್ಲದೆ ಬಿಕ್ಕಟ್ಟು ಸೃಷ್ಟಿಯಾದ ಸಂದರ್ಭದಲ್ಲಿ ನಮ್ಮೊಳಗಿನ ಕೌಶಲ್ಯ ಸಕಾರಾತ್ಮಕ ಪರಿಹಾರಕ್ಕೂ ದಾರಿ ಹುಡುಕುತ್ತದೆ ಎಂದು ಹೇಳಿದರು. ವಿದ್ಯಾರ್ಥಿ ಬದುಕಿನಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಎಂಬ ಧಾವಂತ ಒತ್ತಡಕ್ಕೆ ಕಾರಣವಾಗುತ್ತಿದೆ. ಮೇಲಾಗಿ ಪೋಷಕರು ತಮ್ಮ ಮಕ್ಕಳು ಶತಾಯಗತಾಯ ಉತ್ತಮ ಅಂಕಗಳನ್ನು ಗಳಿಸಲೇಬೇಕು ಎಂಬ ಒತ್ತಡದ ವಾತಾವರಣ ಮನೆಯಲ್ಲಿ ಸೃಷ್ಟಿಸುವುದರಿಂದ ಮಕ್ಕಳು ಮಾನಸಿಕವಾಗಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆಹ್ಲಾದಕರ ವಾತಾವರಣದಲ್ಲಿ ಮಾತ್ರ ನಮ್ಮ ಮನಸ್ಸು ಚೇತೋಹಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಮನಗಾಣಬೇಕಿದೆ ಎಂದು ಕಿವಿಮಾತು ಹೇಳಿದರು. ಸಿಯುಕೆ ಮನೋವಿಜ್ಞಾನ ವಿಭಾಗದ ಪ್ರೊಫೆಸರ್ ರೊಮೆಟ್ ಜಾನ್ ಗೌರವ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ವಿವೇಕಾನಂದ ಎಜುಕೇಶನಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸುವರ್ಣ ಎಸ್ ಭಗವತಿ ಅಧ್ಯಕ್ಷತೆ ವಹಿಸಿದ್ದರು. ಶಾಲೆಯ ಪ್ರಾಂಶುಪಾಲರಾದ ಸಿದ್ದಪ್ಪ ಭಗವತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶೈಕ್ಷಣಿಕ ನಿರ್ದೇಶಕಿ ಸುಮಾ ಭಗವತಿ ವೇದಿಕೆಯಲ್ಲಿದ್ದರು. ಮುಖ್ಯ ಗುರು ಅಂಬಿಕಾ ರೆಡ್ಡಿ ಸ್ವಾಗತಿಸಿದರು. ಶಿಕ್ಷಕಿಯರಾದ ಮಧುಮತಿ ಗದ್ವಾಲ್ ನಿರೂಪಿಸಿದರೆ ಶೀಬಾ ಸ್ಯಾಮ್ಸನ್ ವಂದಿಸಿದರು. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಮನೋವಿಜ್ಞಾನ ವಿಭಾಗದ 80 ಸ್ನಾತಕೋತ್ತರ ವಿದ್ಯಾರ್ಥಿಗಳು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು 7ರಿಂದ 9ನೇ ತರಗತಿಯವರೆಗಿನ 20 ವಿದ್ಯಾರ್ಥಿಗಳನ್ನು ಒಳಗೊಂಡ 18 ತಂಡಗಳಿಗೆ ತರಬೇತಿ ನೀಡಿದರು. ಇದರ ಜೊತೆಗೆ ಸಿಯುಕೆ ಮನೋವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಿಜಯೇಂದ್ರ ಪಾಂಡೆ ಹಾಗೂ ಪ್ರೊಫೆಸರ್ ರೊಮೆಟ್ ಜಾನ್ ಅವರು ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ಹಂತದ ಶಿಕ್ಷಕರಿಗೆ ಪ್ರತ್ಯೇಕವಾಗಿ ಒತ್ತಡ ನಿರ್ವಹಣೆ, ಬಿಕ್ಕಟ್ಟು ನಿವಾರಣೆ ಕುರಿತು ತರಬೇತಿಯೊಂದಿಗೆ ಕೌನ್ಸಿಲಿಂಗ್ ನಡೆಸಿಕೊಟ್ಟರು. All the A stand up. All the A stand up. Yeah. Then, do you know Bahubali? Everyone knows Bahubali? How does Bahubali show his strength? Yes, right? All the A's will show their strength, show their fist to the B, like this. Okay? Show. Come here, Right, now. I can show my. You go there. What I was discussing about that the real aim of NEP, National Education Policy, can be divided into two parts. Number one, that is we have to take that multidisciplinary approach. मीन्स हमको सारे सब्जेक्ट को जो है इकट्ठा जो है एक साथ में रख करके देखना चाहिए, rather than we are talking about interdisciplinary approach. And that the second thing, how to practice the theories what we have taken from that our textbook, our articles, from that other different resources of that the knowledge, how to practice is in that the system. So and how to integrate everything of the approach of this multidisciplinarity into the real the value system of that particular culture, and we are talking about Indian knowledge system, so that is why we are talking about Indian value system. So if you look at that how we have evolved that the journey of that the knowledge, it has started with the multidisciplinary approach rather than the segregation of
the disciplines alone. We were talking about how to lead a successful life, how to make a healthy life, how to interact with others, how to do our professions and trade successfully. So all that was that the integrated form of different disciplines. Further, we have clubbed it together, separated it together and made it separate disciplines and all. So this NEP is giving us that opportunity once again to talk about that multidisciplinary approach. So if a student is in that chemistry, physics, he can take psychology, he can take music and arts, he can take folklore studies, this and that. So there is no boundary of science, technology, law, arts, commerce, this and that. So whatsoever that the finest skill is required for a profession of that the student, they can do, and with the freedom of their choice and all. And we are really fortunate to the Vivekanand school who has given us that opportunity to practice the theories what we are teaching to the students and all. And all these students who are studying in that Vivekanand school, they are going to be benefited because they are being trained by the professionals like ours. So it's a mutual benefit, and I wish a great success for this program. Show the fist to the beat, not your muscles. Fist. Okay? All ready? Now, try to use the Bahubali. Be right. ಸ್ವಾಮಿ ವಿವೇಕಾನಂದ ಅವರು ಹೇಳಿದ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅಗಾಧವಾದಂಥ ಪ್ರತಿಭೆ ಇದೆ. ಅದನ್ನು ನಾವು ಶಿಕ್ಷಕರಾದವರು, ಪೋಷಕರಾದವರು ಹೊರಗೆ ತರುವಂಥ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಈ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳು ಸುಮಾರು 80 ವಿದ್ಯಾರ್ಥಿಗಳು 18 ತಂಡಗಳನ್ನು ಮಾಡಿಕೊಂಡು ನಮ್ಮ ಶಾಲೆಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಇಡೀ ದಿನ ಹಲವಾರು ಆ್ಯಕ್ಟಿವಿಟೀಸ್ ಮುಖಾಂತರ ಅವರಿಗೆ ಒಳ್ಳೆಯ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದಾರೆ. 2-3 ವರ್ಷದ ನನ್ನ ಅನುಭವ, ಎಷ್ಟೋ ವಿದ್ಯಾರ್ಥಿಗಳು ಕ್ಲಾಸಲ್ಲಿ ಇಂಟ್ರೋವರ್ಟ್ ಇರೋರು, ಮಾತಾಡದೇ ಇರೋರು, ಆ್ಯಕ್ಟಿವಿಟೀಸ್ನಲ್ಲಿ ಭಾಗವಹಿಸದೇ ಇರೋರು ಕೂಡ ಇಂಥ ಸೆಷನ್ಸ್ ಆದಮೇಲೆ ಓಪನ್ ಅಪ್ ಆಗಿದ್ದಾರೆ. ಕ್ಲಾಸ್ ರೂಮ್ ಜೊತೆಗೆ ಇನ್ನಿತರ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸ್ತಾರೆ. ಹೊರಗಡೆ ಹೋದರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆಯ ಹೆಸರು ತೆಗೆದುಕೊಂಡು ಬಂದಿದ್ದಾರೆ. ಹಾಗಾಗಿ ಇಂಥ ಚಟುವಟಿಕೆಗಳು ಮಕ್ಕಳಿಗೆ ತುಂಬಾ ಅವಶ್ಯ. ಅದರಲ್ಲೂ ಮನೋಶಾಸ್ತ್ರ ವಿಭಾಗದ ನುರಿತ ಮತ್ತು ತರಬೇತಿ ಪಡೆದಂಥ ಈ ವಿಭಾಗದ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬಂದು ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದೊಂದು ನಮ್ಮ ವಿದ್ಯಾರ್ಥಿಗಳ ಪುಣ್ಯ ಅಂತ ಹೇಳ್ತಾ, ಇದರ ಲಾಭ ಪಡೆದುಕೊಂಡು ನಮ್ಮ ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂದೆ ಬರುವಂತಾಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತಾ, ಕೇಂದ್ರೀಯ ವಿಶ್ವವಿದ್ಯಾಲಯದ ಈ ಮನಃಶಾಸ್ತ್ರ ವಿಭಾಗದ ಮುಖ್ಯಸ್ಥರಿಗೆ, ಪ್ರಾಧ್ಯಾಪಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟೋ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.